ಪೊಲೀಸ್ ಅಧಿಕಾರಿಗಳಿದಾರಲ್ಲ ಸರ್, ಅವರು ಕೋಮು ದ್ವೇಷ ಭಾಷಣದ ವಿರುದ್ಧ ಕ್ರಮ ಕೈಗೊಳ್ಳಲು ವಿಫಲರಾದ್ರು. ಅದ್ರ ಮೇಲೆ ಒಂದು ತನಿಖೆ ಮಾಡಿ ಅವ್ರ ನಡೆನೇ ಆಗಿತ್ತು, ಪೊಲೀಸರ ನಡೆ ಬಗ್ಗೆ ಅನುಮಾನ ಆಗಿದೆ. ಈಗ ಸ್ಪೀಕರ್ ಅವರು, ಯಾಕಂದರೆ ಅವರು ಅಲ್ಲಿಯ ಸ್ಥಳೀಯ ಶಾಸಕರು ಬೇರೆ, ಆದ್ದರಿಂದ ಅವರಿಗೆ ಕೆಲವು ವಿಷಯಗಳ ಬಗ್ಗೆ ಅವರು ಪತ್ರ ಬರೆದಿದ್ದಾರೆ. ಯಾಕೆಂದರೆ ಹಿಂದೆ ಕೆಲವು ಭಾಷಣಗಳ ಆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮ ತಗೊಳ್ಬೇಕಾಗಿತ್ತು, ಪೊಲೀಸರು ತಗೊಳ್ಳಿಲ್ಲ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತು ಪತ್ರ ಕೂಡ ಬರೆದಿದ್ದಾರೆ. ಖಂಡಿತವಾಗಿಯೂ ಈಗ ಅದರ ಬಗ್ಗೆ ಈಗ ನಾವು ಅಲ್ಲಿರುವಂಥ ಒಂದು ಪೊಲೀಸಿನ ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ದೀವಿ ಮತ್ತು ಕೆಲವು ನಮ್ಮಲ್ಲೂ ಕೂಡ ಕೆಲವು ವಿಚಾರದಲ್ಲಿ ಸರಿಯಾಗಿ ಯಾವ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗಿತ್ತು ತಗೊಂಡಿಲ್ಲ ಅಂತ ಕೂಡ ನಮಗೆ ಅನಿಸಿರುವಂಥ ವಿಷಯ ಆಗಿತ್ತು. ಆದ್ದರಿಂದ ಅದರ ಬಗ್ಗೆ ಸೂಕ್ತವಾದಂಥ ಅದನ್ನು ವಿಚಾರಣೆ ಮಾಡ್ತಾರೆ. ಈಗ ಅವರ ಪತ್ರದ ಆಧಾರದ ಮೇಲೆ ಸೂಕ್ತವಾದ ವಿಚಾರಣೆ ಮಾಡ್ತಾರೆ. ತನಿಖೆ ಅಂತ ಏನಿಲ್ಲ. ಈಗ ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಅವ್ರು ಪತ್ರ ಬರೆದಿದ್ದಾರೆ, ಅದಕ್ಕೋಸ್ಕರ ಈಗ ನಾವು ಕೆಲವು ಹಂತದಲ್ಲಿ ಸರಿಯಾದ ಕ್ರಮಗಳಾಗಲಿಲ್ಲ ಅಂತ ಹೇಳಿ ನಾವು ಅಧಿಕಾರಿಗಳನ್ನ ಕೂಡ ಬದಲಾವಣೆ ಮಾಡಿದ್ದೀವಿ. ಈಗ ಅಲ್ಲಿ ಭಾಳಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮ ಆಗ್ತಾ ಇದೆ. ಸೊ ಅದರಿಂದ ಅದು ನಮ್ಮ ಒಂದು ಮನವರಿಕೆ ಇರೋದ್ರಿಂದಲೇ ನಾವು ಆ ಕ್ರಮ ತೊಗೊಂಡಿರುವಂಥದ್ದು. ಪ್ರತಿಯೊಂದಕ್ಕೂ ಕೂಡ ನಾವು ಅಲ್ಲಿ ಸಸ್ಪೆಂಡ್ ಮಾಡೋದು ತೆಗೆಯೋದು ಆಗೋದಿಲ್ಲ. ಆದರೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಕೂಡ ನಾವು ಪೊಲೀಸವರು ಕೂಡ ಆತ್ಮಸ್ಥೈರ್ಯ ನಾವು ಕುಗ್ಸುವಂಥದ್ದು ಆಗೋದಿಲ್ಲ, ಆಗಬಾರ್ದು. ಅವ್ರಿಗೂ ನಾವು ಧೈರ್ಯ ತುಂಬಬೇಕು. ಅವರು ಅವ್ರ ಕೆಲಸ ಮಾಡೋದ್ರಲ್ಲಿ ನಾವು ಸರ್ಕಾರ ಅವ್ರ ಜೊತೆ ನಿಲ್ಲಬೇಕು, ಅದು ಕೂಡ ಇರ್ತದೆ. ಅದರಿಂದ ಯಾವ ರೀತಿಯಾಗಿ ಏನು ಕ್ರಮ ತೊಗೊಳ್ಬೇಕು ಅದು ಗೃಹ ಇಲಾಖೆ ತೊಗೊಳ್ತದೆ, ಆಯಿತಾ? ಪ್ರತಿಯೊಂದು ಕೂಡ ನಾವು ಸಸ್ಪೆಂಡ್ ಮಾಡಿ ಪ್ರತಿಯೊಂದು ಕೂಡ ಇದು ಮಾಡಿ ಅದು ಕೂಡ ಮಾಡೋಕ್ಕಾಗೋದಿಲ್ಲ. ಬಿಜೆಪಿ